ನಿಮ್ಮೆಲ್ಲರಿಗೂ ನಮಸ್ಕಾರ. ಕನ್ಯಾಕುಮಾರಿ ಟು ಕಾಶ್ಮೀರ್ ಟ್ರಿಪ್ನಲ್ಲಿ ಡೇ 3 ಆಗ್ತಿದೆ. ಈಗ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅಂದರೆ ಕೇರಳದಲ್ಲಿ ಜಟಾಯು ಟ್ಯಾಚು ನೋಡೋಕ್ಕೆ ನಾನು ಹೋಗ್ತಿದ್ದೀನಿ. ಏನಿದು ಜಟಾಯು ಟ್ಯಾಚು? ಆ ಕಥೆನ ನಾವು ತಿಳ್ಕೊಬೇಕಂದ್ರೆ ರಾಮಾಯಣ ಚರಿತ್ರೆನ ನಾವು ಓದಬೇಕು. ನಿಮಗೆ ಓದೋ ಟೈಮ್ ಇಲ್ಲ ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಹೇಳ್ಕೊತ ಬರ್ತೀನಿ. ರಾಮಾಯಣದಲ್ಲಿ ರಾವಣ ಸೀತಾದೇವಿನ ಕಿಡ್ನಾಪ್ ಮಾಡ್ಕೊತ ಲಂಕೆಗೆ ಕರ್ಕೊಂಡು ಹೋಗ್ತಾ ಇರುವಾಗ ಅಡ್ಡ ಬಂದಿದ್ದೆ ಗರುಡ ರೂಪದಲ್ಲಿರುವ ಜಟಾಯು. ಮೊಟ್ಟ ಮೊದಲ ಸಾರಿ ಕೇಬಲ್ ಕಾರ್ನಲ್ಲಿ ಹೋಗ್ತಿದ್ದೀನಿ. ಅದ್ಭುತವಾದ ಬೆಟ್ಟ ಗುಟ್ಟ ಮಧ್ಯದಲ್ಲಿ ಈ ಪ್ರಯಾಣನ ಹೋಗ್ತಾ ಇರುತ್ತೆ. ನಾವು ಇವಾಗ ಅಲ್ಲಿ ನೋಡ್ಬೋದು ಬರೋದು ನೋಡಿ, ಎಷ್ಟು ದೊಡ್ಡ ವೀಲ್ ಇಲ್ಲಿ ತಿರುಗ್ತಿದೆ ನೋಡಿ. ಬಲಗಾಲಿಟ್ಟು ಹೋಗೋಣ ಒಳಗಡೆ. ಏನು ಸ್ಟಾಪೇ ಇಲ್ಲ, ಹಂಗೆ ಹೋಗ್ತಾನೆ ಇದೆ, ನಿಧಾನ ಹೋಗ್ತಿದೆ. ನಿಧಾನ 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 ಮೇಲೆ ಹೋಗ್ತಾನೆ ಇದೆ. ಸ್ವಲ್ಪ ವ್ಯೂಸ್ ಎಂಜಾಯ್ ಮಾಡ್ಬೇಕಂತ ಸ್ಲೋ ಆಗಿ ಹೋಗ್ತಿದೆ. ಆಲ್ಮೋಸ್ಟ್ ನಾವು ಮೇಲೆ ಬಂದುಬಿಟ್ಟಿದ್ದೀವಿ. ಅಲ್ಲಿ ಸ್ಟ್ಯಾಚು ಹತ್ರ ಹೋಗ್ತಾ ಇದ್ದೀವಿ. ಅದ್ಭುತವಾದ ಒಂದು 5 ನಿಮಿಷ ಪ್ರಯಾಣ ಆಗಿದ್ಮೇಲೆ ನಾವು ಈಗ ಬಂದಿದ್ದೀವಿ ನೋಡಿ. ಇವಾಗ ನಾವು ಮೇಲೆ ಹೋಗೋಣ. ಆ ಹಂದನ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕೇರಳ ಗ್ರೀನಾಗಿ ಬಿಸಿಲು ಕಾಲದಲ್ಲಿಗನ ಇದೆ. ರಾವಣ ಹತ್ರ ತುಂಬ ಯುದ್ಧ ಮಾಡಿದ ಮೇಲೆ ಇದು ಏನು ಅಡ್ಡ ಪಕ್ಷಿ ಬರುತ್ತೆ ಅಂತ ರಾವಣ ಬಂದು ಒಂದು ರೆಕ್ಕೆನ ಕಡ್ದುಬಿಡ್ತಾನೆ. ಆ ಕಡ್ದಿದ ಮೇಲೆ ದಬ 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 ಅಂತ ಆಕಾಶನಿಂದ ಭೂಮಿ ಕಡೆ ಬೀಳುತ್ತೆ. ಆ ಬಿದ್ದೋ ಜಾಗನೇ ಇವಾಗ ನಿಮ್ಮ ಮುಂದೆ ಇರೋದು ಜಟಾಯು ರೂಪದಲ್ಲಿ ವಿಗ್ರಹ. ರಾಮ್ಜಿ ಬರೋರಿಗೂ ತನ್ನ ಉಸಿರು ತನ್ನ ಕೈಗೆ ಇಟ್ಕೊತ ಇಲ್ಲೇ ಕಾಯ್ತಾ ಇತ್ತು. ರಾಮ್ಜಿ ಯಾವಾಗ ಬಂದಿದ ಮೇಲೆ ಹತ್ರ ಅವಾಗ ತನ್ನ ವಿಷಯ ಎಲ್ಲ ರಾಮ ಹತ್ರ ಹೇಳಿ ತನ್ನ ಪ್ರಾಣ ಬಿಡ್ತು. ಸಾವಿದ್ರೆ ಇದ್ರಂಗಿರ್ಬೇಕ್ರಿ. ತನ್ನ ಕೆಲಸ ಎಷ್ಟು ಕರ್ತವ್ಯದಿಂದ ಮಾಡಿದೆ ಅಂದರೆ ತುಂಬ ಅದ್ಭುತವಾಗಿ ಮೆಮೊರೀಸ್ ಇಲ್ಲಿ ನೋಡ್ಬೋದು. ಹಂಗೆ ನೋಡ್ಕೊಂಡ್ರೆ ಇಲ್ಲಿ ಒಂದು ದೇವಸ್ಥಾನ ಇದೆ, ರಾಮ ಲಕ್ಷ್ಮಣದು ಇರ್ಬೋದು, ಆದರೆ ಕ್ಲೋಸ್ ಆಗಿದೆ. ಈವ್ನಿಂಗ್ ಓಪನ್ ಮಾಡ್ಬೋದು. ಆದರೆ ನನಗೆ ಇವಾಗ ಬಂದಿದ್ದು ಟೈಮಿಂಗ್ ಬಂದು ನೋಡ್ಕೊರಿ ಎಷ್ಟಾಗ್ತಿದೆ, 11:10:45 ಆಗ್ತಿದೆ. ಟೋಟಲ್ ಕೇರಳ ಗೌರ್ಮೆಂಟಿಗೆ ಇದೆಲ್ಲ ನಿರ್ಮಾಣ ಮಾಡೋಕ್ಕೆ 100 ಕೋಟಿ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ವರ್ಲ್ಡ್ ಬಿಗ್ಗೆಸ್ಟ್ ಶಿಲ್ಪ ರೀತಿಯಾಗಿ ಗಿನ್ನಿಸ್ ಬುಕ್ನಲ್ಲಿ ಜಾಗ ಪಡೆದಿದೆ. ರೋಪ್ ಕಾರ್ನಿಂದ ಬಂದಿದ್ದೀನಲ್ಲ, ಅದಕ್ಕೆ ಟಿಕೆಟ್ ಬಂದು 555 ರೂಪಾಯಿ ಆಗಿದೆ, ಅಪ್ ಆ್ಯಂಡ್ ಡೌನ್. ಇಲ್ಲಿ ನೋಡಿ ಒಂದು ಅದ್ಭುತವಾದ ವ್ಯೂ ನೋಡ್ಕೊತ ನಾವು ಹೋಗ್ತಾಯಿದ್ದೀವಿ. ನೋಡೋಣ ಅಲ್ಲಿನಿಂದ ಏನು ಕಾಣುತ್ತೆ ಏನಿಲ್ಲ ಅಂತ. ಸ್ವಲ್ಪ ಏನೇನು ಟಚ್ ಆಗಿದ್ರೆ ಸಾಕು, ಗಾಡಲ್ಲ, ಸೆಕ್ಯೂರಿಟಿ ತುಂಬ ಟೈಟ್ ಇದೆ. ಸ್ವಲ್ಪ ಏನೇನು ಟಚ್ ಆಗಿದ್ರೆ ಸಾಕು ಪಿ ಓದಕ್ಕೊಂತ ಬಂದುಬಿಡ್ತಾರೆ ನೋಡಿ. ಅಲ್ಲಿ ವಾರ್ನಿಂಗ್ ಕೊಡ್ತಿದ್ದಾರೆ ನೋಡಿ. ನೋಡಿ, ನೀವು ಬರೋದಿದ್ರೆ ಮಾರ್ನಿಂಗ್ ಬಂದುಬಿಡಿ, ಇಲ್ಲಾಂದರೆ ಈವ್ನಿಂಗ್ ಬಂದುಬಿಡಿ. ಈವ್ನಿಂಗ್ ನೋಡ್ಕೊಂಡ್ರೆ ಸ್ವಲ್ಪ ಕ್ರೌಡಾಗಿರುತ್ತೆ. ಮಾರ್ನಿಂಗ್ ಅಂದರೆ ಸ್ವಲ್ಪ ರಶ್ ಕಡಿಮೆಯಾಗಿ ಇರುತ್ತೆ. ಯಾಕಂದರೆ ಅಷ್ಟೊಂದು ನನಗೆ ರಶ್ ಕಂಡಿಲ್ಲ, ಯಾಕಂದರೆ ಈ ಬಿಸಿಲಿಗೆ ಯಾರು ಬರೋಂಗಿಲ್ಲ ಅಷ್ಟೊಂದು. ಇಲ್ಲಿನಿಂದ ಕೇರಳ ಬ್ಯೂಟಿ ನೋಡಿ ಅದ್ಭುತವಾಗಿ ಇದೆ. ಇಲ್ಲಿ ನೋಡ್ಕೊಂಡ್ರೆ ತುಂಬ ಕರ್ನಾಟಕ ಪೀಪಲ್ನ ನಾನು ನೋಡ್ಬೋದು. ಅಲ್ಲಿ ಒಂದು ಬ್ಯಾಚ್ ಕಾಣ್ತಿದೆಯಲ್ಲ, ಅವರೆಲ್ಲ ಕರ್ನಾಟಕ ಅವರು, ಬೆಂಗಳೂರಿನಿಂದ ಬಂದಿದ್ದಾರೆ. ತುಂಬ ಸ್ವೀಟಾಗಿ ಮಾತಾಡ್ಕೊತ ಇದ್ದೆ. ಇವಾಗ ಟೈಮ್ ಆಗಿದೆ, ನಾನು ಕೆಳಗಡೆ ಹೋಗಬೇಕು. ಅಲ್ಲಿ ನೋಡ್ಕೊಂಡ್ರೆ ಏನೋ ಮ್ಯೂಸಿಯಂ ಹಂಗಿದೆ, ನೋಡ್ಬೇಕು ಅಲ್ಲಿ ಏನಿದೆ ಅಂತ. ಈ ಕಡೆ ಒಂದು ಕೆಳಗೆ ಹೋಗೋ ರಸ್ತೆ ಇದೆ, ನೋಡೋಣ. ಇದು ವಾಶ್ರೂಮ್ ಹೋಗೋ ರಸ್ತೆ. ನಮಗೆ ಇವಾಗ ವಾಶ್ರೂಮ್ ಏನು ಬರ್ತಾಯಿಲ್ಲ. ಇಲ್ಲಿಂದ ಅನಂತ ಪದ್ಮನಾಭ ದೇವಸ್ಥಾನ ಒಂದು ಬ್ಯಾನರ್ ಹಾಕಿದ್ದಾರೆ. ಇದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ನೋಡಿಲ್ಲ ಅಂದರೆ ನೋಡಿ ಬನ್ನಿ. ತುಂಬ ಅದ್ಭುತವಾದ ದೇವಸ್ಥಾನ ದರ್ಶನ ಆಗಿದೆ ನನಗೆ. ಇದು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಹೋಗೋ ಪ್ಲ್ಯಾನ್ಗನ ಇಲ್ಲಿ ಇಲ್ಲ.
ಏನೋ ಪರ್ಚೇಸ್ ಮಾಡ್ಕೋಬೇಕು ಮೆಮೊರೀಸ್ ಆಗಿ ಅಂದರೆ ಇಲ್ಲಿ ವಿಗ್ರಹ ಎಲ್ಲ ಇದೆ ನೋಡಿ, ಅದ್ಭುತವಾದ ಇದೆ. ಹೌ ಮಚ್? 2200. ಓಕೆ ನೋಡಿ, ಎಲ್ಲ ಸ್ಮಾಲ್ ಒನ್ 1100 ಎಲ್ಲ 1100, 2200 ತುಂಬ ಕಾಸ್ಟ್ಲಿ ಆಗಿದೆ. ಯಾಕಂದರೆ ಆ ಥರ ಪ್ಲೇಸ್ನಲ್ಲಿ ನಾವು ಈಗ ಇದ್ದೀವಿ. ಹಂಗೆ ಹೊರಗಡೆ ಬಂದೆ, ಇಲ್ಲೊಂದು ದೇವಸ್ಥಾನ ಇದೆ, ಅದ್ಭುತವಾದ ದೇವ್ರ ದರ್ಶನ ಆಗಿದೆ. ನಾನು ಆ ಕಡೆಯಿಂದ ನೋಡ್ಕೊಂಡ್ರೆ ದೇವಸ್ಥಾನ ಕ್ಲೋಸ್ ಆಗಿ ಇತ್ತಂತ ಅಂದ್ಕೊಂಡೆ, ಆದರೆ ಈ ಕಡೆ ಓಪನ್ ಆಗಿ ಇದೆ. ಎನಿ ಟೈಮ್ ಬನ್ನಿ, ದೇವ್ರ ದರ್ಶನ ಪಡೀರಿ. ಆದರೆ ಒಳಗಡೆ ದೇವಸ್ಥಾನದಲ್ಲಿ ಒಳಗಡೆ ಫೋಟೋ ಎಲ್ಲ ಅಲೋ ಇದ್ದಿಲ್ಲ, ಅದಕ್ಕೆ ನಿಮಗೆ ತೋರಿಸಿಲ್ಲ. ರಾಮ ಮತ್ತು ಸೀತಾದೇವಿ ಇದ್ದಾರೆ ಹೊರಗಡೆ. ಈ ಟ್ರಿಪ್ನಲ್ಲಿ ನಾನು ತುಂಬ ರೊಕ್ಕ ಖರ್ಚು ಮಾಡ್ತಾಯಿದ್ದೀನಿ, ಸ್ವಲ್ಪ ನೋಡಿ ಮಾಡಬೇಕು. ರೋಪ್ ನೋಡಿ ಸ್ವಲ್ಪ ಮಾಡಬೇಕು, ಯಾಕಂದರೆ ಈ ಟ್ರಿಪ್ನಲ್ಲಿ ನನಗೆ ತುಂಬ ರೊಕ್ಕ ಅವಶ್ಯಕತೆ ಬೇಕು. ಐತಂತ ಎಲ್ಲ ಖರ್ಚು ಮಾಡ್ತಾಯಿದ್ರೆ ಆಗೋದಿಲ್ಲ. ನೀವು ಬರೋದಿದ್ದರೆ ಕೆಳಗೆ ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಮೂಲಕ ನೀವು ಬರ್ಬೋದು. ಆದರೆ ನನಗೆ ಈ ಥರ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಮತ್ತೆ ನನಗೆ ಸಿಗೋದಿಲ್ಲ, ಅದಕ್ಕೆ ನಾನು ಇಷ್ಟೊಂದು ರೊಕ್ಕ ಖರ್ಚು ಮಾಡಿ ಈ ಇದರಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡಿ, ಕೇರಳ ಅಂದ ಎಷ್ಟು ಅದ್ಭುತವಾಗಿ ಕಾಣ್ತಿದೆ. ಈ ಬಿಸಿಲು ಕಾಲದಲ್ಲಿ ಗ್ರೀನರಿ ಎಷ್ಟೊಂದಿದೆ ನೋಡಿ. ಇನ್ನು ಮಳೆಗಾಲ ಮತ್ತು ಬಂದರೆ ಇನ್ನೂ ಒಂದು ಅದ್ಭುತವಾಗಿ ನೋಡ್ಬೋದು ಕೇರಳ ಅಂದನ. ನೋಡಿ, ಇಲ್ಲಿಂದ ಬರೋ ರಸ್ತೆ ಇದೆ ಮೇಲೆಗಡೆ ಹೋಗೋಕ್ಕೆ. ಎಷ್ಟೊಂದು ಕ್ರೌಡ್ ಇದೆ ನೋಡಿ ಅಲ್ಲಿ. ನೀವು ಬರೋರಿದ್ದರೆ ಮಾರ್ನಿಂಗು 9:30ಗೆ ಬೇಗ ಬಂದುಬಿಡಿ. ಇಷ್ಟೊಂದು ಕ್ರೌಡು ನಾನು ಹೋಗುವಾಗ ಇದ್ದಿಲ್ಲ. ಇಲ್ಲಿ ನೋಡಿದರೆ ಇಷ್ಟೊಂದಿದೆ. ಇನ್ನೂ ಹೋಗ್ತಾ ಇರುವಾಗ ಮೇಲೆ ಇನ್ನೂ ಕ್ರೌಡ್ ಆಗ್ತಾನೇ ಇರುತ್ತೆ. ಆದಷ್ಟು ಬೇಗ ಬನ್ನಿ, ವಿಸಿಟ್ ಮಾಡಿ ಅದ್ಭುತವಾದ ಜಟಾಯು ಸ್ಟ್ಯಾಚ್ಯೂ. ಇವಾಗ ನಾನು ಕೆಳಗಿಳಿತಿದ್ದೀನಿ. ಟೂರಿಸ್ಟ್ ಪ್ಲೇಸಸ್ಗೆ ತುಂಬ ಅದ್ಭುತವಾದ ಪ್ಲೇಸಸ್ ಇದೆ. ನನ್ನ ಎಂಟ್ರೆನ್ಸ್ ಬರುವಾಗ ಫಸ್ಟ್ ನನಗೆ ಒಂದು ಫೋಟೋ ತೆಗೆದಿದ್ದಾರೆ ಮೆಮೊರಿಗೋಸ್ಕರ. ಅದಕ್ಕೆ ನನಗೆ ಈಗ ನೋಡ್ತಿದ್ದೀನಿ, ಅದು ಇಲ್ಲಿ ಚೆಕ್ ಮಾಡ್ತಾರಂತ. ವೇಟ್ ಮಾಡಬೇಕು. ಈ ಥರ ನನಗೆ ಫೋಟೋ ಸಿಗುತ್ತೆ. ಈ ಥರ ನನಗೆ ಫೋಟೋ ಮಾಡಿ ಮೆಮೊರೀಸ್ ಆಗಿ ಒಂದು ಕಾರ್ಡ್ ಕೊಡ್ತಾರೆ ನೋಡಿ. ಇದರಲ್ಲಿ ನಮಗೆ ಯಾವುದಾನ ಇಷ್ಟ ಆಗಿದರೆ ಅದು ನಾವು ಕ್ಲಿಕ್ ಮಾಡಿ ತಗೋಬೋದು. ಚೆನ್ನಾಗಿದೆ ಅಲ್ಲ, ಬೇರೆ ಬೇರೆ ರೀತಿ ಬರ್ತಾನೆ ಇದೆ. ಇಲ್ಲಿ ಫೋಟೋ ಕ್ಯಾಮ್ರಾ ಅಲೋ ಇಲ್ಲ ಅಂತ, ಆದರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಲ್ಲ, ಅದು ಅಲೋ ಇದೆ. ಇಲ್ಲಿ ಎಲ್ಲದಕ್ಕೆ ರೊಕ್ಕ ಕೇಳ್ತಿದ್ದಾರೆ. ನಾನೇ ಫಸ್ಟು ಕಡಿಮೆ ಬಜೆಟ್ನಲ್ಲಿ ಟ್ರಾವೆಲಿಂಗ್ ಮಾಡ್ಕೊತ ಹೋಗ್ತಿದ್ದೀನಿ. 3D ಎಕ್ಸ್ಪೀರಿಯೆನ್ಸ್ಗೆ ನೀವು ಪಡಿಬೋದು. ಹಾಗೆ ಕ್ಯಾಂಟೀನ್ಸ್ ಎಲ್ಲ ಇದೆ. ಇಲ್ಲಿ ನೋಡಿದರೆ ಇಲ್ಲೊಂದು ಟ್ರೆಡಿಷ್ನಲ್ ಮಾರ್ಕೆಟ್ ಇದೆ, ಸೇಲ್ಸಿಂಗು ಬಟ್ಟೆ ಆಲ್ಮೋಸ್ಟ್ ಎಲ್ಲ ಇದೆ. ರೌಂಡ್ ಹೊಡ್ಕೊಂಡು ಬರೋಣ. ನೋಡಿ, ಏನೇನು ಬೇಕಂದರೆ ಇಲ್ಲಿ ತಗೋಬೋದು, ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ ಅಂತ ಅನ್ನಿಸ್ತಿದೆ ನನಗೆ. ಲೇಡೀಸ್ ಐಟಮ್ ಇಲ್ಲಿ ತುಂಬ ಇದೆ, ನೀವು ಬನ್ನಿ ಒಂದ್ಸರಿ, ತುಂಬ ಚೆನ್ನಾಗಿದೆ. ಎಕ್ಸಿಟ್ ಈ ಕಡೆ ಇದೆ ನನಗೆ. ದುಬೈ ಚಾಕ್ಲೇಟಾ? ನೋ ಭಯ. ಹೌ ಮಚ್? Starting 360. This is the most selling item. Pistachio kunafa bar. ಓಹೋ, Starting 360. ಓಕೆ, ಥ್ಯಾಂಕ್ ಯು. ಆದರೆ ನಾನು ಇವಾಗ ತಿಂತಾ ಇಲ್ಲ, ನಾನು ದುಬೈಗೆ ಹೋಗಿ ತಿಂತೀನಿ. ನನಗೆ ಎಕ್ಸಿಟ್ ಆಗೋ ಸಮಯ ನನಗೆ ಬಂದಿದೆ. ನಾನು ಇಲ್ಲಿಂದ ಮತ್ತೆ ಇನ್ನೊಂದು ಪ್ರಯಾಣಕ್ಕೆ ನಾನು ಹೋಗ್ತಿದ್ದೀನಿ. ನೀವು ಬರೋರಿದ್ದರೆ ನಡ್ಕೊತ ಬರ್ಬೋದು, ಆದರೆ ಹೆವಿ ಲಗೇಜ್ ಇದ್ದರೆ ಮಾತ್ರ ನೀವು ಆಟೋ ಪ್ರಿಫರ್ ಮಾಡಿ. ಇಲ್ಲೆಲ್ಲ ಕೋತಿ ತುಂಬ ಇದೆ, ಹೆಣ್ಮಕ್ಳು ಮತ್ತು ಚಿಕ್ಕ ಹುಡುಗರು ಸ್ವಲ್ಪ ಹುಷಾರು. ಇಲ್ಲಿ ನೋಡಿದರೆ ಲಬ್ಬರ್ ಮರ ನೋಡ್ಬೋದು. ಇಲ್ಲಿ ನೋಡಿ ಲಬ್ಬರ್ ಹೆಂಗೆ ತೆಗ್ತದೆ ನೋಡಿ. ನಾನು ಮೊಟ್ಟ ಮೊದಲ ಸಾರಿ ಇಲ್ಲೇ ನೋಡ್ತಿರೋದು ಲಬ್ಬರು. ಹಂಗೆ ಸ್ಲೈಸ್ ಮಾಡಿ 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 ಇಲ್ಲವರೆಗಿದೆ ನೋಡಿ ರಬ್ಬರ್. ಇಲ್ಲಿನಿಂದ ನನ್ನ ಪ್ರಯಾಣ ತಮಿಳ್ನಾಡು ಕೊಯಂಬತ್ತೂರಿಗೆ ಹೋಗುತ್ತೆ. ಯಾಕಂದರೆ ಇಲ್ಲಿ ಅಷ್ಟು ಸುಲಭವಾಗಿ ನನಗೆ ಲಿಫ್ಟ್ ಸಿಗ್ತಾ ಇಲ್ಲ. ಡ್ರೈವರು ಹೆಲ್ಮೆಟ್ ಹಾಕ್ಕೋಬೇಕು, ಹಿಂದೆ ಯಾರು ಕೂಡುತ್ತಾರೆ ಅವರು ಹೆಲ್ಮೆಟ್ ಹಾಕ್ಕೋಬೇಕು. ಈ ಥರ ರೂಲ್ಸ್ ಇಲ್ಲಿ ಫಾಲೋ ಮಾಡ್ತಾಯಿದ್ದಾರೆ. ಎಲ್ಲಿ ನಮಗೆ ಫೈನ್ ಬೀಳುತ್ತೆ ಅಂತ ಆ ಭಯಕ್ಕೆ
ಕೊಡ್ತಾನೇ ಇಲ್ಲ. ಇವಾಗ ನಾನು ಹೋಗೋ ಕಿಲೋಮೀಟ್ರ್ ಬಂದು 362 ಕಿಲೋಮೀಟ್ರ್ ಇದೆ ಹೋಗಬೇಕು. ನಾನು ಒಂದು ಹೋಟೆಲಿಗೆ ಬಂದು ನೀರು ಕೇಳಿದರೆ ನನಗೆ ಜ್ಯೂಸ್ ಕೊಡ್ತಿದ್ದಾರೆ, ಆದರೆ ಇದು ಬಿಸಿಯಾಗಿದೆ, ಇದು ಜ್ಯೂಸ್ ಇಲ್ಲ ನೀರು ಅಂತ ಹೇಳ್ತಾರೆ. ಇಲ್ಲಿ ನೀರಿನಲ್ಲಿ ಅವರು ಈ ಎಲೆನ ಮಿಕ್ಸ್ ಮಾಡ್ತಾರಂತ. ಈ ಎಲೆ ಮಿಕ್ಸ್ ಮಾಡಿದ ಮೇಲೆ ಆ ನೀರು ಟೇಸ್ಟು ಅದ್ಭುತವಾಗಿ ಇರುತ್ತೆ. ಇದೇ ಇಲ್ಲಿ ಲೋಕಲ್ ಪೀಪಲ್ಸ್ ಎಲ್ಲರೂ ಇವೇ ಕುಡಿತಿದ್ದಾರೆ. ನಾನು ಇವಾಗ ಕುಡಿದು ನಿಮಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಬಿಸಿಯಾಗಿದೆ. ನನಗೆ ಹೆಂಗಿದೆ ಅಂದರೆ, ನಾವು ಮನೆಯಲ್ಲಿ ಈ ಥರ ಮಣ್ಣಿಂದು ಚಟ್ಟಿನಿಂದ ನಾವು ನೀರು ಹಾಕಿ ಕುಡಿತೀವಲ್ಲ, ಆ ಥರ ಫ್ಲೇವರ್ ನನಗೆ ಬರ್ತಿದೆ. ಇವಾಗ ನನಗೆ ಐಡಿಯಾ ಬರ್ತಿದೆ ಯಾಕೆ ನನಗೆ ಲಿಫ್ಟ್ ಸಿಗ್ತಿಲ್ಲ ಅಂತ. ಈ ಚಶ್ಮಾ ತೆಗಿಬೇಕು, ಸ್ವಲ್ಪ ಮುಖ ಸ್ಯಾಡಾಗಿಡಬೇಕು, ಇವಾಗ ಲಿಫ್ಟ್ ಕೇಳ್ಬೇಕು. ನೋಡ್ಕೊರಿ, ನಾನು ನಿನ್ನೆ ರಾತ್ರಿ ಇಲ್ಲೇ ನಾನು ಮಲ್ಕೊಂಡೆ. ಅದ್ಭುತವಾಗಿ ಒಂದೇ ಲಿಫ್ಟ್ನಲ್ಲಿ 60 ಕಿಲೋಮೀಟ್ರ್ ಬಂದುಬಿಟ್ಟೆ. ಆದರೆ ಇವತ್ತು ಒಂದು ಲಿಫ್ಟ್ ನನಗೆ ಸಿಗ್ತಾಯಿಲ್ಲ. ಲೈಫ್ನಲ್ಲಿ ಹಂಗೆ ಅಪ್ ಆ್ಯಂಡ್ ಡೌನ್ ಬರ್ತಾ ಇರುತ್ತೆ, ಅದು ಫೇಸ್ ಮಾಡೋ ಧೈರ್ಯ ಇರಬೇಕಷ್ಟೇ. ನನಗೆ ಟೈಮ್ ಬಂದು 12:30 ಆಗ್ತಿದೆ. ನಾನು ಇವಾಗ ಒಂದು ಬೇಕ್ರಿನಲ್ಲಿ ಯಾವುದಾನ ವಸ್ತು ತಗೊಂಡು ಸ್ವಲ್ಪ ಹೊಟ್ಟೆ ಪಾಡಿಗೆ ತಿನ್ಕೊಂತ ಮತ್ತೆ ಪ್ರಯಾಣನ ಶುರು ಮಾಡ್ತೀನಿ. ಇಲ್ಲಿ ನೋಡ್ಕೊಂಡ್ರೆ ಯಾವುದು ತಗೋಣ, ಬರ್ಗರ್ ಇದೆ ಅಣ್ಣ. ಇದು ಸ್ವೀಟಾ? ಚಿಕನಾ? ಹಾಂ, ಒಂದು ಸಿಂಗಲ್. ಇದೊಂದು ಚಿಕನ್ ತೊಗೊಂಡಿನಿ, ಸ್ವಲ್ಪ ಪ್ರೋಟೀನ್ ಇರಬೇಕು ಈ ಟ್ರಿಪ್ನಲ್ಲಿ. ಈಟ್ ಚೂಡಿಲ್ಲ ಮಿಷನ್, ಚೂಡು ಉಂಡು. ಎವಳೋ? ಹೌ ಮಚ್? ಹಾಂ, 25. ಚೂಡಿಲ್ಲ, ಈಟ್ ಇಲ್ಲ, ಅಪ್ಪಡೇ ಸಾಪಲ್ಲಮ್ಮ. అవును ಸರಿ ನಾವು ತಿಂದು ನೋಡೋಣ ಹಂಗೆ ಇತ್ತು ಅಂತ. ಚಿಕನ್ ಅಂತ ಒಳ್ಳೆ ಬ್ರೆಡ್ ಸಾಸ್ ಮಾಡೋಣ. ತುಂಬ ಹೊತ್ತು ನಿಂತ್ಕೊತಿದ್ದೀನಿ, ಆದರೆ ಒಂದು ಲಿಫ್ಟ್ ಸಿಗ್ತಾಯಿಲ್ಲ ನನಗೆ. ಇಲ್ಲಿ ತುಂಬ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ಮತ್ತು ಹೊರಗಡೆ ಕಸ ಹಾಕೋದ್ಗನ ತುಂಬ ಕಡಿಮೆ. ನನಗೆ ಇಲ್ಲಿ ಪಾನ್ ಪರಾಕು ತಿನ್ನೋದು ಒಬ್ಬರು ವ್ಯಕ್ತಿ ನನಗೆ ಕಂಡಿಲ್ಲ. ಯಾಕಂದರೆ ಇಲ್ಲಿ ಪಾನ್ ಪರಾಕು ಬ್ಯಾಂಡ್ ಆಗಿದೆ. ಈ ಜನರು ಬಂದು ತುಂಬ ರೂಲ್ಸು ಫಾಲೋ ಮಾಡ್ತಿದ್ದಾರೆ. 1 ಅವರ್ ಬಂದು ನನಗೋಸ್ಕರ ಲಿಫ್ಟ್ ಕೊಡ್ತಿದ್ದಾರೆ. ಅಣ್ಣ ಹಾಂ, ತಮಿಳ್ನಾಡು ಬಾರ್ಡರ್. ಹಾಂ, ಓಕೆನಾ. ಫೈನಲಿ ತಮಿಳ್ನಾಡು ಬಾರ್ಡರ್ವರೆಗೂ ನನಗೆ ಲಾರಿನಲ್ಲಿ ಲಿಫ್ಟ್ ಸಿಕ್ಕಿದೆ. ಈಗ ನನಗೆ ತಮಿಳ್ನಾಡಿಗೆ ಹೋಗ್ತಿದ್ದೀನಿ. ಹೀಗೆ ಮುಂದೆ ಮಾಡ್ಕೊಂತ ಈ ಅಣ್ಣವರೇ ನನಗೆ ಕೊಡ್ತಿದ್ದಾರೆ. ಹೋಗೋ ದಾರಿಯೆಲ್ಲ ಈ ಪ್ರಕೃತಿ ಅಂದನ ನೋಡ್ಕೊತ ಎಂಜಾಯ್ ಮಾಡ್ಕೊತ ಹೋಗ್ತಿದ್ದೀನಿ. ಅದ್ಭುತವಾದ ಲಿಫ್ಟ್ ಅಂತ ಹೇಳ್ಬೋದು. 100 ಕಿಲೋಮೀಟ್ರ್ ಮೇಲೇ ಐನ ಲಿಫ್ಟ್ ಕೊಟ್ಟಿದ್ದಾನೆ ನನಗೆ. ಈಗ ಸ್ವಲ್ಪ ಪ್ಲ್ಯಾನ್ನಲ್ಲಿ ನಾನು ಚೇಂಜಸ್ ಮಾಡ್ತಾಯಿದ್ದೀನಿ. ನಾನು ಹೋಗ್ತಿರೋದು ಈಶಾ ಫೌಂಡೇಶನ್ಗೆ ಹೋಗ್ಬೇಕಂತಿದ್ದೆ. ಆದರೆ ಗೂಗಲ್ ಮ್ಯಾಪ್ನಲ್ಲಿ ನಾನು ಸ್ವಲ್ಪ ಸರ್ಚ್ ಮಾಡಿದ ಮೇಲೆ ನನಗೆ ಅರ್ಥ ಆಯಿತು, ಮಧುರೆ ಅಂತ ಒಂದು ಊರಿದೆ, ಆ ಊರಿನಲ್ಲಿ ದೇವಸ್ಥಾನ ಅದ್ಭುತವಾಗಿ ಇರುತ್ತೆ ಅಂತ ನಾನು ನೋಡಿದೆ. ಇವಾಗ ನಾನು ಅಲ್ಲಿಗೆ ಹೋಗ್ತಿದ್ದೀನಿ. ನಾನು ಇರೋ ಜಾಗದಿಂದ 250 ಕಿಲೋಮೀಟ್ರ್ ಮಧುರೆ ಇದೆ. ಈಗ ಪ್ರೆಸೆಂಟ್ ನಾನು ಕೇರಳದಲ್ಲೇ ಇದ್ದೀನಿ. ಇನ್ನು ಸುತ್ತಾಡ್ಕೊತ ಮಧುರೆಗೆ ಹೋಗಬೇಕು. ಅದಕ್ಕೆ ನಾನು ತಮಿಳ್ನಾಡು ಬಾರ್ಡ್ರ್ ಕ್ರಾಸ್ ಮಾಡಬೇಕು. ನೀವೇನೇನು ನನಗೆ ಟ್ರಾವೆಲಿಂಗ್ ಮಾಡ್ಕೊತ ಬರ್ತಾಯಿದ್ದೀರಿ ಅಂದರೆ ಊಟದ ಮೇಲೆ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ಮಧ್ಯಾಹ್ನದಿಂದ ಊಟನೇ ಮಾಡಿಲ್ಲ. ಇವಾಗ ಮಾಡೋಣ ಅಂತ ಊಟನೇ ಮಾಡ್ತಾಯಿಲ್ಲ. ಆದರೆ ಇಲ್ಲಿ ನೋಡಿದರೆ ಹೊಟ್ಟೆ ಹಸ್ತಿದೆ. ಇವಾಗ ಒಂದು ಹೋಟೆಲ್ಗನ ನನ್ನ ಮುಂದೆ ಕಾಣ್ತಾ ಇಲ್ಲ. ಈ ಥರ ಕಷ್ಟಪಟ್ಕೊಂಡು ನಾನು ಹೋಗ್ತಿದ್ದೀನಿ. ಇವಾಗ
240 ಕಿಲೋಮೀಟರ್ ಹೆಂಗೆ ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಲಿಫ್ಟ್ ಏನು ಸಿಗ್ತಿಲ್ಲ. ನೋಡೋಣ, ರಾತ್ರಿ ಒಳಗೆ ಯಾವ್ದಾನ ಪೆಟ್ರೋಲ್ ಬಂಕ್ನಲ್ಲಿ ಸ್ಟೇ ಮಾಡೋಣ, ಇಲ್ಲಾಂದರೆ ಹೋಗಿದರೆ ಹೋಗ್ಬೋದು. ಒಂದು ಲಿಫ್ಟ್ ಸಿಕ್ಕಿದೆ. ಅಣ್ಣ ಮಧುರೆ ಮಧುರೆ ಚೆನ್ನೈ ಬಾರ್ಡರ್ ಎನಿ ಎவ்வளோ தூரம் ಲೆಫ್ಟ್. ஹலோ ஹாய் ப்ரோஸ். உங்க பேரு சொல்லுங்க. मेरा பேரு ಜೈಸನ್ ಆಗಸ್ತಿ ಧರ್ನಾಡ್. ಟ್ರಾವೆಲಿಂಗ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಹೋಗ್ತಿದ್ದೀವಿ ನಾವು. ಓಕೆ, ಥ್ಯಾಂಕ್ ಯು ಬಾಯ್. ಸ್ವಲ್ಪ ಲಿಫ್ಟ್ ಸಿಗೋದು ಕಷ್ಟ ಆಗ್ತಿದೆ. ಸುಮಾರು ಒಂದು 5 ಕಿಲೋಮೀಟ್ರ್ವರೆಗೆ ನಡ್ಕೊತ ಬರ್ತಿದ್ದೀನಿ. ಯಾರು ಇಲ್ಲಿ ಲಿಫ್ಟ್ ಕೊಡ್ತಾ ಇಲ್ಲ. ಏನಂದರೆ ಇದು ಜಿಗ್ಜ್ಯಾಕ್ ಆಗಿ ರೋಡ್ ಇದೆ. ಈ ರೋಡ್ನಲ್ಲಿ ಯಾರು ಸ್ಟಾಪ್ ಮಾಡ್ತೇ ಇಲ್ಲ. ನೋಡಿ, ಇವತ್ತು ಬೆಳಗ್ಗಿನಿಂದ ನಾನು ರೊಕ್ಕನ ನೋಡ್ತಾನೇ ಇದ್ದೀನಿ ರೋಡ್ ಕಡೆ. ಇಲ್ಲೊಂದು ಕಾಯಿನ್ ಬಿದ್ದಿದೆ, ಇಲ್ಲೊಂದು 2 ಕಾಯಿನ್ ಬಿದ್ದಿದೆ. ಆದರೆ ನಾನು ಇದೆಲ್ಲ ತೊಗೊಳಂಗಿಲ್ಲ. ಸುಮ್ಮನೆ ಏನಾನ ಮಾಡಿ ಇಟ್ಟಿರ್ತಾರೆ. ಬೆಳಿಗ್ಗೆ ಒಂದು 20 ರೂಪಾಯಿ ಸಿಕ್ತು ನೋಟು, ಅದು ತೊಗೊಂಬಿಟ್ಟಿದ್ದೀನಿ. ಇದು ಕಾಯಿನೆಲ್ಲ ಯಾಕೆ ಸುಮ್ಮನೆ ಮಂತ್ರ ಹಾಕಿದರೆ ಮತ್ತೆ ನನ್ನ ಜೀವನನೇ ಕೆಟ್ಟೋಗುತ್ತೆ. ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ನನಗೆ ನಂಬಿಕೆ ಇದಪ್ಪ. ಭಯ್ಯ, ನೋ ಮನಿ. ಪಾಲವಂಡ. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಮಧುರೈ. Yes. ತಮಿಳು ಅರಿಯಂ, ಕನ್ನಡ ಅರಿಯಂ, ಹಿಂದಿ ಅರಿಯಂ. ಮಚ್ ಬ್ರದರ್ಸ್, ಬಾಯ್, ಟೇಕ್ ಕೇರ್. ನೋಡಿ ಗುರುಗಳೇ, ಒಂದು ಬ್ಯೂಟಿಫುಲ್ ಲೇಕ್ ಕ್ರಾಸ್ ಮಾಡ್ತಾಯಿದ್ದೀನಿ. ಇವಾಗ ನೀರು ಕಡಿಮೆ ಇದೆ. ಅಲ್ಲಿ ನೋಡ್ಕೊರಿ ಎಷ್ಟವರೆಗೆ ನೀರು ಬಂದಿದೆ ಅಂತ ಸ್ಯಾಂಪಲ್ ಕಾಣ್ತಿದೆ ಅಲ್ಲಿ. ನೋಡಿ, ಹೋಗ್ತಾನೆ ಇದೆ. ಲಿಫ್ಟ್ ಸಿಕ್ಕಿದೆ. ನಿಂತಿದ್ರೆ ಬೇಸಿರ್ತದೆ. ಅಣ್ಣ ಮಧುರೆ ಇಲ್ಲ. ಹಾಂ, ಓಕೆ. ಪೆಟ್ರೋಲ್ ಬಂಕ್, ನಿಯರ್ ಬಂಕ್. ಅನ್ನೋರು ಬಂದು ಈ ಪೆಟ್ರೋಲ್ ಬಂಕ್ ಅವರಿಗೆ ನನಗೆ ಲಿಫ್ಟ್ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಅನ್ನೋರು. ಆ ಕಡೆ ನೋಡ್ಕೊಂಡ್ರೆ ನನಗೆ ಹೋಟೆಲ್ ಸಿಗುತ್ತೆ. ಎಲ್ಲ ಫೆಸಿಲಿಟಿ ನೋಡ್ಕೊಂತ ನನಗೆ ಅದ್ಭುತವಾದ ಲಿಫ್ಟ್ ಕೊಟ್ಟಿದ್ದಾರೆ. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ. ಈಗ ಪ್ರೆಸೆಂಟ್ ನಾನು ಶಬರಿಮಲೆ ಹೋಗೋ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿಂದ ನನ್ನ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ನಿಸ್ತಿದೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾಳೆ ಒಂದು ಅದ್ಭುತವಾದ ವಿಡಿಯೋದಿಂದ ನಿಮ್ಮನ್ನ ಮತ್ತೆ ನೋಡೋಣ. ಗುಡ್ ನೈಟ್ ನಿಮ್ಮೆಲ್ಲರಿಗೂ. ಶುಭರಾತ್ರಿ.